ವೆಲ್ಕಮ್ ಟು ಮೈ ಚಾನೆಲ್. ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಇಲ್ಲಿ ಚಾನ್ಸಿ ಅಂಗಡಿಯವ್ರ ಹತ್ರ ಹೇಳ್ತಾ ಇರ್ತಾರೆ, ಪ್ಲೀಸ್ ಅಣ್ಣ ಏನಾದ್ರು ಕೆಲಸ ಇದ್ರೆ ಕೊಡಿ, ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಹಾಲ್ ಕೊಡಿ ಅಂತ ಚಾನ್ಸಿ ಹೇಳ್ತಾರೆ. ಕೆಲಸ ಮಾಡ್ತೀಯ ಅಂತ ಅಲ್ಲಿ ಆ ಅಂಗಡಿಯವರು ಹೇಳ್ತಾರೆ, ಹಾ ಅಣ್ಣ ಮಾಡ್ತೀನಿ ಅಂತ ಚಾನ್ಸಿ ಹೇಳ್ತಾರೆ. ಏನ್ ಕೆಲಸ ಕೊಡೋದು, ಸರಿ ನಮ್ ಹುಡ್ಗ ಬೇರೆ ಬಂದಿಲ್ಲ, ಟೀ ಕ್ಲಾಸ್ ಗಳೆಲ್ಲ ಹಾಗೆ ಇದೆ, ಅದನ್ನ ಸ್ವಲ್ಪ ತೊಳ್ಕೊಡ್ತೀಯ ಅಂತ ಅಂಗಡಿಯವರು ಹೇಳ್ತಾರೆ. ಸರಿ ಅಣ್ಣ ಮಾಡ್ತೀನಿ ಅಂತ ಚಾನ್ಸಿ ಒಪ್ಕೋತಾರೆ. ಸರಿ ಬೇಗ ಹೋಗಿ ತೊಳ್ಬಿಡು ಅಂತ ಅಂಗಡಿಯವ್ರು ಹೇಳ್ತಾರೆ. ಸರಿ ಅಣ್ಣ ತೊಳೆದ್ಮೇಲೆ ಹಾಲ್ ಕೊಡ್ತಿರಲ್ವಾ ಅಂತ ಚಾನ್ಸಿ ಹೇಳ್ತಾರೆ. ಹ್ಞೂ ಅಂತ ಅಂಗಡಿಯವ್ರು ಹೇಳ್ತಾರೆ. ಆಮೇಲೆ ಚಾನ್ಸಿ ಅಲ್ಲಿದ್ದ ಪಾತ್ರೆಗಳನ್ನೆಲ್ಲ ತೊಳಿಯೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಪಾತ್ರೆ ಎಲ್ಲ ತೊಳ್ಬಿಟ್ಟು, ಅಣ್ಣ ಪಾತ್ರೆ ಎಲ್ಲ ತೊಳ್ದಾಯ್ತು, ಇವಾಗ್ಲಾದ್ರೂ ಹಾಲ್ ಕೊಡಿ ಅಂತ ಚಾನ್ಸಿ ಹೇಳ್ತಾರೆ. ಎಲ್ಲ ಪಾತ್ರೆ ತೊಳ್ದಮ್ಮ, ಸರಿ ಆಯ್ತು ಕೊಡ್ತೀನಿ ಇರು ಅಂತ ಹೇಳಿ ಇಲ್ಲಿ ಕವರ್ ಅಲ್ಲಿ ಹಾಲಿನ ಪ್ಯಾಕೆಟ್ ಹಾಕಿ ಆ ಅಂಗಡಿಯವರು ಚಾನ್ಸಿ ಕೊಡ್ತಾರೆ. ಆಮೇಲೆ ಚಾನ್ಸಿ ಅಲ್ಲಿಂದ ಹೋಗ್ತಿರ್ತಾರೆ. ಅಷ್ಟೊತ್ತಿಗೆ ಅದೇ ಅಂಗಡಿಗೆ ಯಾರು ಬಂದು ನಮಸ್ತೆ ಅಮ್ಮ ಅಂತ ಚಾನ್ಸಿ ಹೇಳ್ತಾರೆ. ಆ ವ್ಯಕ್ತಿನ ನೋಡಿ ಸ್ಮೈಲ್ ಕೊಟ್ಟು ಚಾನ್ಸಿ ಅಲ್ಲಿಂದ ಹೋಗ್ತಾರೆ. ಅಲ್ಲ ಕಣೋ, ಆ ಯಮ್ಮಗೆ ಯಾಕೆ ನಮಸ್ಕಾರ ಮಾಡ್ತಿದ್ಯಾ, ಅವ್ರು ಯಾರು ಅಂತ ಗೊತ್ತಾ ಅಂತ ಈ ಅಂಗಡಿಯವನು ಅಲ್ಲಿ ಬಂದಿದ್ದಂತ ವ್ಯಕ್ತಿನ ಕೇಳ್ತಾರೆ. ಅವ್ರು ಯಾರು ಅಂತ ಗೊತ್ತಿಲ್ವೇನೋ, ಅವರ ಕೋಟಿ ಹೊಡ್ತಿ ಕಣೋ ಅವರು. ಅಷ್ಟೇ ಅಲ್ಲ, ಈಗ ಹಾಲ್ ಕೊಟ್ಟಲ್ಲ ಆ ಕಂಪ್ನಿಗೆ ಓನರ್ ಅವರು ಅಂತ ಅಲ್ಲಿದ್ದ ವ್ಯಕ್ತಿ ಹೇಳ್ತಾರೆ. ಹೌದಾ, ನಂಗ್ ನಂಬಕ್ಕೆ ಆಗ್ತಿಲ್ಲ, ಮತ್ತೆ ಟ್ರಾಲ್ಗೋಸ್ಕರ ನಮ್ಮ ಅಂಗಡಿಲಿರೋಲ್ಲ ತೊಳೆದ್ರಲ್ಲ ಅಂತ ಅಲ್ಲಿದ್ದ ಅಂಗಡಿಯವರು ಹೇಳ್ತಾರೆ. ಹೌದಾ ಅಂತ ಹೇಳಿ ಅಲ್ಲಿದ್ದ ವ್ಯಕ್ತಿ ಶಾಕ್ ಆಗ್ತಾರೆ. ಇನ್ನೊಂದ್ ಕಡೆ ಚಾನ್ಸಿ ಹಾಲಿನ ಕವರ್ ಇಟ್ಕೊಂಡು ಓಡೋಗ್ತಾ ಇರ್ತಾರೆ. ಆ ಕಡೆ ರಾಯ್ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಮಲ್ಲಿ ತಬ್ಲಾ ಬಂದು ರಾಯ್ಗೆ ಕಾಫಿ ಕೊಡ್ತಾರೆ. ಏನ್ ಸರ್ ಯೋಚನೆ ಮಾಡ್ತಿದೀರಾ ಅಂತ ತಬ್ಲಾ ಹೇಳ್ತಿದೆ. ನಿಜ ಹೇಳು ತಬ್ಲಾ, ನೆನೆ ತುಳಸಿ ಮೇಡಮ್ ಮಾತಾಡಿರೋದು ಒಂಥರ ಅನುಮಾನ ಬರೋ ತರ ಅನ್ಸ್ತಾ ಇದೆ ಅಲ್ವಾ ಅಂತ ರಾಯ್ ಹೇಳ್ತಾರೆ. ಹೌದು ಸರ್, ನಂಗೆ ಹಂಗೆ ಅನ್ಸ್ತಾ ಇದೆ. ಜಾನ್ಸಿ ಮೇಡಮ್ ಹಾಗೆ ರಾಘು ಸರ್ ನ ಬೇರೆ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಹೇಳ್ತಿದ್ರು ಅಂತ ಅನ್ಸ್ತಿತ್ತು ಅಂತ ತಬ್ಲಾ ಹೇಳ್ತಾರೆ. ಹೌದು, ನಂಗೂ ಹಾಗೆ ಅನ್ಸ್ತಿದೆ ರಾಯ್ ಹೇಳ್ತಾರೆ. ಹೌದು ಸರ್, ಈಗ ಮುಳ್ಳಿಗೆ ಏನಾದ್ರು ಬಣ್ಣ ಹೊಡೆದ್ರೆ ಅದು ಚುಚ್ಚತನ ಬಿಡುತ್ತಾ ಸ್ವಭಾವ ಇವ್ರದು ಅಂತ ಮಲ್ಲಿ ಹೇಳ್ತಾರೆ. ಇವರು ಈ ಮನೆಗೆ ವಾಪಸ್ ಬಂದಿರೋದು, ಆ ಕಡೆ ಜಾನ್ಸಿ ಮೇಡಮ್ ಲೈಫ್ ಅಲ್ಲಿ ಏನೆಲ್ಲ ಆಗ್ತಿರದೆ ಅದಕ್ಕೆಲ್ಲ ಸೂತ್ರಧಾರಿ ಇವ್ರೆ ಅಂತ ನಂಗೆ ಅನ್ಸ್ತಿದೆ ಅಂತ ಇಲ್ಲಿ ರಾಯ್ ಹೇಳ್ತಾರೆ. ಆ ಕಡೆ ರಾಘು ಸರ್ ಮತ್ತೆ ಜಾನ್ಸಿ ಮೇಡಮ್ ಲೈಫ್ ಎಲ್ಲ ಸರಿ ಹೋಗ್ತಿತ್ತು. ಅಷ್ಟೊತ್ತಿಗೆ ಈ ತುಳಸಿ ಮೇಡಮ್ ಈ ಮನೆಗೆ ಬಂದ್ರು. ಅದೇ ಸಮಯಕ್ಕೆ ಅನಿತಾ ಕೂಡ ಅವ್ರ ಮನೆಗೆ ಹೋದ್ರು. ನನ್ಗೆ ಯಾಕೋ ಅನಿಸ್ತಾ ಇದೆ ತುಳಸಿ ಮೇಡಮ್ ಅನಿತಾ ಅವ್ರಿಗೆ ಕಾಲ್ ಮಾಡಿ ಎಲ್ಲ ಎತ್ಕಟ್ಟಿದ್ದಾರೆ ಅಂತ ಅನಿಸ್ತಿದೆ. ಹಾಗೆ ಇರ್ಬೋದು, ಯಾಕೆಂದ್ರೆ ಜಾನ್ಸಿ ಮೇಡಮ್ ಮತ್ತೆ ರಾಘವೇಂದ್ರ ಸರ್ ನ ಬೇರೆ ಮಾಡಿ ಪ್ರಾಣವ್ಗೆ ಜಾನ್ಸಿ ಮೇಡಮ್ ನ ಮದುವೆ ಮಾಡ್ಸೋಣ ಅಂತ ಹೇಳಿ ಉದ್ದೇಶದಿಂದ ಈ ಮನೆಗೆ ವಾಪಸ್ ಬಂದಿರ್ಬೋದು ಅಂತ ರಾಯ್ ಹೇಳ್ತಿದ್ದಾರೆ. ಹೌದು ಸರ್, ನೀವ್ ಹೇಳ್ತೀರಾ ಸರಿಯಾಗಿದೆ, ಈ ವಿಷಯನ ಯಜಮಾನ್ರಿಗೆ ತಿಳಿಸಿದ್ರೆ ಹೇಗಿರುತ್ತೆ ಅಂತ ತಬ್ಲಾ ಹೇಳ್ತಾರೆ. ಯಾವ್ದೇ ಕಾರಣಕ್ಕೂ ನಂಬಲ್ಲ ತಬ್ಲಾ, ಯಾಕೆಂದ್ರೆ ಅವತ್ತು ಮಲ್ಲಿ ತುಳಸಿ ಮೇಡಮ್ ಬಗ್ಗೆ ಹೇಳ್ದಾಗ ಸರ್ ಯಾವ ತರ ರಿಯಾಕ್ಟ್ ಮಾಡಿದ್ರು ಅಂತ ನೀವೇ ನೋಡಿದ್ರಲ್ಲ. ಇವ್ರ ಮನ್ಸಲ್ಲಿ ಕೆಟ್ಟ ಉದ್ದೇಶ ಇಟ್ಕೊಂಡ್ ಬಂದಿರ್ಬೋದು, ಅದನ್ನ ಸರಿಯಾದಕ್ಕೆ ನಾವು ಬಿಡೋದ್ ಬೇಡ ಅಂತ ರಾಯ್ ಹೇಳ್ತಿರ್ತಾರೆ. ಆ ಕಡೆ ಅನಿತಾ ಫೋನ್ ಯೂಸ್ ಮಾಡ್ಕೊಂಡು ಕೂತಿರ್ತಾರೆ. ಮುಂದೆ ಗೊಂಬೆ ಇರುತ್ತೆ, ಗೊಂಬೆ ಅಳ್ತಾನೆ ಇರುತ್ತೆ. ಹಾಗೆ ಮನೆಯವರೆಲ್ಲ ಬರ್ತಾರೆ. ಏನ್ ನೋಡಪ್ಪ ಇದು, ಇವಳು ಇಷ್ಟ ಆರಾಮಾಗಿ ಕೂತಿದ್ದಾಳೆ, ಇವಳು ಹೀಗ್ ಮಾಡಿದ್ರೆ ಹೇಗೆ ಅಂತ ಪಲ್ಲವಿ ಗಣಪಗೆ ಹೇಳ್ತಾರೆ. ನಂಗೂ ಅದೇ ಅರ್ಥ ಆಗ್ತಿಲ್ಲ ಪಲ್ಲವಿ, ಇವಳು ಕೊಟ್ಟಿದ್ ಬಿಲ್ಡಪ್ ನೋಡಿದ್ರೆ ಇವಳೆ ಗೆಲ್ತಾಳೆ ಅಂತ ನಾನ್ ಅನ್ಕೊಂಡಿದ್ದೆ, ಆದ್ರೆ ಇವಳು ಕಾಂಪಿಟೇಷನ್ ಮಾಡಕ್ಕೆ ರೆಡಿ ಇಲ್ವಲ್ಲ ಅಂತ ಪಲ್ಲವಿಗೆ ಹೇಳ್ತಾರೆ. ಇನ್ನೊಂದ್ ಕಡೆ ಮಂಜುಳಾ ಹಾಗೂ ಲಲಿತಾ ಕೂಡ ಮಾತಾಡ್ಕೊತಿರ್ತಾರೆ. ಇವಳು ಈ ತರ ಕುತ್ಕೊಬಿಟ್ರೆ ಅದ್ ಹೇಗೆ ಗೆಲ್ತಾಳೋ ಗೊತ್ತಿಲ್ಲ ಅಂತ ಮಂಜುಳಾ ಹೇಳ್ತಾರೆ. ಇಲ್ಲಿ ಅದೇ ಸಮಯಕ್ಕೆ ಚಾನ್ಸಿ ಓಡಿ ಬರ್ತಾರೆ. ತುಂಬಾ ಸುಸ್ತಾಗಿರ್ತಾರೆ. ಸಂಗೀತ ಅಂತೂ ಖುಷಿಯಿಂದ ಅದಕ್ಕೆ ಬಂದ್ರು ಅಂತಿದ್ರೆ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಅದಕ್ಕೆ ಆಲ್ ತಗೊಂಡ್ಬಂದ್ರು ಅಂತ ಹೇಳ್ದೆ ಅಂತ ಸಂಗೀತ ಹೇಳ್ತಾರೆ. ಇಲ್ಲಿ ಜಾನ್ಸಿ ತಲೆ ಕೆಡ್ಸ್ಕೊಳ್ದೆ ಸೀದಾ ಅಡ್ಗೆ ಮನೆಗೆ ಹೋಗ್ತಾರೆ. ಆಮೇಲೆ ಅಡ್ಗೆ ಮನೆಗೆ ಹೋಗಿ ಹಾಲ್ ಕಳಿಸ್ಕೊಂಡು ಹಾಲನ್ನ ಫೀಡಿಂಗ್ ಬಾಟಲ್ ಗೆ ಹಾಕೊಂಡು ಜಾನ್ಸಿ ಹಾಲ್ ಬರ್ತಾರೆ. ಇನ್ನೇನೋ ಗೊಂಬೆನ ಎತ್ಕೋಬೇಕು. ಅಷ್ಟೊತ್ತಿಗೆ ಇಲ್ಲಿ ಅನಿತಾ ಆ ಗೊಂಬೆನ ಎತ್ಕೊಬಿಡ್ತಾರೆ. ಗೊಂಬೆದು ಕೀ ಅಂದ್ರೆ ಮಗು ಅಳ ಸೌಂಡ್ ಆಫ್ ಮಾಡ್ತಾರೆ. ಮಗು ಅಳತೆನ ನಿಲ್ಸಿದ್ನಲ್ಲ, ಸೊ ಗೆದ್ದಿದ್ದು ನಾನೇ ಅಂತ ಅನಿತಾ ಹೇಳ್ತೀರಾ. ಅದೇಗಾಗುತ್ತೆ ಅಂತ ಚಾನ್ಸಿ ಹೇಳ್ತಾರೆ. ಅಶೋ ಕಾಂಪಿಟೇಷನ್ ಏನಂತ ಇದ್ದಿದ್ದು, ಈ ಮಗು ಅಳನ ಯಾರ್ ಮೊದ್ಲು ನಿಲ್ಲಿಸ್ತಾರೆ, ಅವರು ಗೆಲ್ಲೋದು ಅಂತ ಹೇಳಿದ್ರು. ನಿನ್ಗಿಂತ ಮುಂಚೆ ಈ ಗೊಂಬೆ ಅಳತೆನ ನಾನ್ ನಿಲ್ಸಿದ್ದೀನಿ, ಅಂದ್ಮೇಲೆ ಗೆದ್ದಿದ್ದು ನಾನೇ ಅಲ್ವಾ ಅಂತ ಅನಿತಾ ಹೇಳ್ತಾರೆ. ಅವ್ರು ಹೇಳಿದೇನೋ ಹಾಲ್ ತಗೊಂಡ್ ಬಂದು ಮಗು ಅಳೋದನ್ನ ನಿಲ್ಸ್ಬೇಕು ಅಂತ ಅಲ್ವಾ ಅಂತ ಚಾನ್ಸಿ ಹೇಳ್ತಾರೆ. ಅವ್ರು ಏನಾದ್ರೂ ಹೇಳ್ಬೋದು, ಕಾಮನ್ ಸೆನ್ಸ್ ಅನ್ನೋದು ಅಪ್ಲೈ ಮಾಡ್ಬೇಕಾಗಿರೋದು ನಾವಲ್ವಾ. ಅಷ್ಟಕ್ಕೂ ಇದೆ ನಿಜವಾದ ಮಗುನ ನೀನ್ ಹಾಲ್ ತಗೊಂಡ್ ಬಂದ್ರೆ ಕುಡಿಯತ್ತಾ, ಈ ಮಗು ಹಾಲೇ ಕುಡಿಯಲ್ಲ ಅಂದ್ಮೇಲೆ ಇದಕ್ಕೆ ಹಾಲ್ ಹಾಕ್ಬೇಕು, ಇದನ್ನ ಆಳೋದಕ್ಕೆ ನಿಲ್ಸ್ಬೇಕು ಅಂದ್ರೆ ಜಸ್ಟ್ ಒಂದ್ ಬಟನ್ ನ ಪ್ರೆಸ್ ಮಾಡ್ಬೇಕಷ್ಟೇ. ಅದಕ್ಕೆ ನಾನ್ ಪ್ರೆಸ್ ಮಾಡ್ದೆ, ಅಳೋದನ್ನ ನಿಲ್ಸ್ತು. ನಿನ್ಗೆ ಆ ಕಾಮನ್ ಸೆನ್ಸ್ ವರ್ಕ್ ಆಗಿಲ್ಲ ಅಂದ್ರೆ ನಾನ್ ಏನ್ ಮಾಡಕ್ಕಾಗತ್ತೆ ಅಂತ ಅನಿತಾ ಹೇಳ್ತಿದ್ರೆ ಮನೆಯವರೆಲ್ಲ ಖುಷಿ ಆಗ್ತಿರ್ತಾರೆ. ವಾವ್, ಎಕ್ಸ್ಟ್ರಾರ್ಡಿನರಿ, ಒಳ್ಳೆ ಪಾಯಿಂಟ್ ಆಗ್ತೆ ಅನಿತಾ ಅಂತ ಇಲ್ಲಿ ಗಣಪ ಹೇಳ್ತಾರೆ. ಯಾರೋ ಹೇಳಿದೇನ ಸುಮ್ನೆ ಕಣ್ಮುಚ್ಕೊಂಡು ನಡೆಸ್ಕೊಂಡು ಹೋಗ್ಬಾರ್ದು, ನಮ್ದೇ ಆದ ಬುದ್ಧಿಶಕ್ತಿ ಇರ್ಬೇಕು ಅನ್ನೋದನ್ನ ನೀನು ಪ್ರೂವ್ ಮಾಡಿ ತೋರ್ಸ್ಬಿಟ್ಟೆ, ಹಾಗಾಗಿ ಈ ಟಾಸ್ಕ್ ಅಲ್ಲಿ ಗೆದ್ದಿರೋದು ನೀನೆ ಅಂತ ಹೇಳಿ ಗಣಪ ಚಪ್ಪಾಳೆ ಹೊಡೆಯಕ್ಕೆ ಶುರು ಮಾಡ್ತಾರೆ. ಥ್ಯಾಂಕ್ ಯು ಅಂತ ಅನಿತಾ ಹೇಳ್ತಾರೆ. ಇದು ಮೋಸ, ನೀವು ಅವಾಗ್ಲೇ ಹೇಳಿದ್ದೇನು, ಇವಾಗ ಮಾಡ್ತಿರೋದೇನು ಅಂತ ಜಾನ್ಸಿ ಹೇಳ್ತಾರೆ. ಯಾವ್ದಮ್ಮ ಮೋಸ, ಯಾಕಮ್ಮ ಆ ದೇವ್ರು ನಿಂಗೆ ಬುದ್ಧಿ ಕೊಟ್ಟಿಲ್ವಾ, ಈ ಗೊಂಬೆ ಹಾಲ್ ಕುಡಿಯಲ್ಲ ಅಂತ ನಿಂಗ್ ಗೊತ್ತಿಲ್ವಾ, ನೋಡಮ್ಮ ಒಂದ್ ಸಂಸಾರ ನಿಭಾಯಿಸ್ಬೇಕು ಅಂದ್ರೆ ಬುದ್ಧಿವಂತಿಕೆ ಮತ್ತೆ ಸಮಯ ಮುಖ್ಯವಾದದ್ದು. ಅದು ಅವಳಿಗಿತ್ತು, ಗೆದ್ಲು, ನಿನ್ಗೆ ಇರ್ಲಿಲ್ಲ, ಅದಕ್ಕೋಸ್ಕರ ಇನ್ನೇ ಮುಂದೆ ಯೋಚನೆ ಮಾಡ್ದೆ ಸುಮ್ನೆ ಓಡೋದೆ, ಅದೇ ವ್ಯತ್ಯಾಸ. ಹಾಗ್ ನೋಡಕ್ಕಾದ್ರೆ ಎಲ್ಲಾ ರೀತಿ ಗೆದ್ದಿರೋದು ಇವಳೆ ಅಂತ ಗಣಪ ಹೇಳ್ತಾರೆ. ದೊಡ್ಡಮಾವ, ನಾನಲ್ಲಿ ಓಡ್ಬೇಕಾದ್ರೆ ಬಿದ್ದು ಹೇಗೆ ಗಾಯ ಮಾಡ್ಕೊಂಡಿದ್ದೀನಿ ನೋಡಿ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಅಂಗಡಿಲಿ ಒಂದಿಷ್ಟು ರಾಶಿ ಪಾತ್ರೆ ತೊಳೆದು ಈ ಹಾಲ್ನ ತಗೊಂಡ್ ಬಂದಿದ್ದೀನಿ, ಹಾಗಾದ್ರೆ ನನ್ ಶ್ರಮಕ್ಕೆ ಬೆಲೆನೇ ಇಲ್ವಾ ಅಂತ ಚಾನ್ಸಿ ಹೇಳ್ತಾರೆ. ನೋಡಮ್ಮ, ಸ್ಮಾರ್ಟ್ ವರ್ಕ್ ಮತ್ತೆ ಹಾರ್ಡ್ ವರ್ಕ್ ಅಂತ ಇರುತ್ತೆ. ಅನಿತಾ ಸ್ಮಾರ್ಟ್ ವರ್ಕ್ ಮಾಡಿ ಗೆದ್ದಿದ್ದಾಳೆ, ನೀನು ಹಾರ್ಡ್ ವರ್ಕ್ ಮಾಡಿ ಸೋತಿದ್ಯಾ, ನಿನ್ಗೆ ಸಣ್ಣ ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೆ ಸೊಸೆಯಾಗಿ ಬಂದು ಹೇಗಮ್ಮ ಮನೆ ನಿಭಾಯಿಸ್ತೀಯ ಅಂತ ಗಣಪ ಹೇಳ್ತಾರೆ. ಒಟ್ಟಲ್ಲಿ ಮೊದಲ ಟಾಸ್ಕ್ ವಿನ್ನರ್ ಅನಿತಾ ಅಂತ ಗಣಪ ಹೇಳ್ತೀರಾ. ಇಲ್ಲ, ನಾನು ಒಪ್ಪಲ್ಲ ಅಂತ ಜಾನ್ಸಿ ಹೇಳ್ತಾರೆ. ನೀನ್ ಒಪ್ಕೊಂಡ್ರೇನು
ಬಿಟ್ರೇನು ಸೋಲು ಗೆಲುವು ನಿರ್ಧಾರ ಯಾರ್ ಮಾಡ್ಬೇಕು ಅವ್ರು ಮಾಡಾಗಿದೆ. ಒಟ್ಟಲ್ಲಿ ಅನಿತಾನೆ ವಿನ್ನರ್ ಅಂತ ಪಲ್ಲವಿ ಹೇಳ್ತಾರೆ. ಇದು ಮೋಸ ಅಂತ ಚಾನ್ಸಿ ಕೂಗಾಡ್ತಾರೆ. ಮೋಸ ಸಮೋಸ ಯಾವ್ದು ಇಲ್ಲ, ಬಾವ ಮಗುವಳದನ್ನ ನಿಲ್ಸ್ಬೇಕು, ಸಮಾಧಾನ ಮಾಡ್ಬೇಕು ಅಂತ ಹೇಳಿ ಒತ್ತಿ ಒತ್ತಿ ಹೇಳಿಲ್ವಾ ಅಂತ ಇಲ್ಲಿ ಮಂಜುಳಾ ಹೇಳ್ತಾರೆ. ಅಂಪೈರ್ ತೀರ್ಮಾನನೇ ಅಂತಿಮ ತೀರ್ಮಾನ ಅಂತ ಮೊದ್ಲೇ ಹೇಳಿದ್ವಲ್ವಾ ಅಂತ ಸರಿತಾ ಹೇಳ್ತಾರೆ. ಗಣಪತಿ ಕತೆ ನೀನ್ ಕೇಳಿಲ್ವಾ ಅಂತ ಮಂಜುಳಾ ಹೇಳ್ತಾರೆ. ಅಯ್ಯೋಮ್ಮ ಇವಳು ಅಂತ ಕತೆ ಎಲ್ಲ ಎಲ್ಲಿ ಕೇಳಿರ್ತಾರೆ ಅಂತ ಇಲ್ಲಿ ಪಲ್ಲವಿ ಆಡ್ಕೊತಿರ್ತಾರೆ. ಗಣಪತಿ ತನ್ನ ತಂದೆನ 3 ಸುತ್ತು ಸುತ್ತಬಂದು ನಾನು ಇಡೀ ಪ್ರಪಂಚನೇ ಸುತ್ತದೆ ಅಂತ ಹೇಳಿಲ್ವಾ, ಹಾಗೆ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಅನಿತಾ ಗೆದ್ಲು ಅಷ್ಟೇ ಅಂತ ಗಣಪ ಹೇಳ್ತಾರೆ. ನೀವು ಹೇಳಿರೋ ರೂಲ್ಸ್ ನ ನೆನ್ಪ್ ಮಾಡ್ಕೊಳ್ಳಿ ದೊಡ್ಡ ಮಾವ ಅಂತ ಜಾನ್ಸಿ ಕೇಳ್ತಾರೆ. ಮೊದಲ ಟಾಸ್ಕ್ ಇಲ್ಲಿಗೆ ಮುಕ್ತ ಆಗಿರುತ್ತೆ, ಮುಂದಿನ ಟಾಸ್ಕ್ ಅಲ್ಲಿ ನಾವು ಭೇಟಿಯಾಗೋಣ ಅಂತ ಗಣಪ ಹೇಳ್ಬಿಡ್ತಾರೆ. ಆಮೇಲೆ ಮನೆಯವರೆಲ್ಲ ಹೋಗ್ತಾರೆ. ಇಲ್ಲಿ ಜಾನ್ಸಿ ಹಾಗೂ ಅನಿತಾ ಇಬ್ರೇ ಉಳ್ಕೋತಾರೆ. ಆಮೇಲೆ ಅನಿತಾ ಜಾನ್ಸಿಗೆ ಲುಕ್ ಕೊಡ್ತಾ ಅಲ್ಲಿಂದ ಹೋಗ್ತಾರೆ. ಅನಿತಾ ಆ ಕಡೆ ಪ್ರಣವ್ ಟೆನ್ಷನ್ ಮಾಡ್ಕೊಂಡು ಹೋಗ್ತಿದೆ. ತುಳಸಿ ಏನಾಯ್ತು ಪ್ರಣವ್ ಅಂತ ತುಳಸಿ ಕೇಳ್ತಾರೆ. ಮಾಮ್ ಅದೇ ಆ ಮನೆಯವ್ರ ಇದಾರಲ್ಲ ಆ ರಾಯ್ ಮತ್ತೆ ಮನೆ ಕೆಲಸದವರು ಅವ್ರಿಗೆಲ್ಲ ನಮ್ ಬಗ್ಗೆ ಗೊತ್ತಾಗೋಗಿದೆ ಅಂತ ಪ್ರಣವ್ ಹೇಳ್ತಿದ್ರೆ ತುಳಸಿಗೆ ಭಯ ಶುರು ಆಗುತ್ತೆ. ಮತ್ತೆ ನಾನ್ ಹೇಳಿಲ್ವಾ ಗೋಡೆಗಳಿಗೆಲ್ಲ ಕಿವಿ ಇರುತ್ತೆ ಅಂತ, ಅಂತದ್ರಲ್ಲಿ ಅಂತವ್ರ ಕಿವಿಗ್ ಬಿದ್ದಿದೆ ಅಂದ್ರೆ ಯಜಮಾನ್ರು ಉಪ್ಪು ತಿಂದು ಬೆಳ್ದವ್ರವ್ರು, ಅಂತದ್ರಲ್ಲಿ ನಿಮ್ಮನ್ನ ಸಿಗಾಕ್ಸ್ದೇ ಬಿಡ್ತಾರ, ಸರಿಯಾಗಿ ಸಿಗಾಕೊಂಡಿದ್ದೀರಾ ಅಂತ ನಾಗಾರ್ಜುನ್ ಆಡ್ಕೊತಿರ್ತಾರೆ. ಮಾಮ್ ಏನಾದ್ರು ಮಾಡಿ ಅಂತ ಪ್ರಣವ್ ಹೇಳ್ತಿದ್ರೆ ಇಲ್ಲಿ ತುಳಸಿ ಟೆನ್ಷನ್ ಮಾಡ್ಕೋತಾರೆ. ಆ ಕಡೆ ಸಂಗೀತ ಹಾಗೂ ಜಾನ್ಸಿ ಮಾತಾಡ್ತಿರ್ತಾರೆ. ನೋಡ್ತಾ ಸಂಗೀತ ನಾನ್ ಕಷ್ಟಪಟ್ಟು ಹೋಗಿ ಕೈಯೆಲ್ಲ ನೋವು ಮಾಡ್ಕೊಂಡ್ ಬಂದ್ರು ಅದು ಹಾರ್ಡ್ ವರ್ಕ್ ಅಂತೆ, ಅವಳು ಸ್ಮಾರ್ಟ್ ವರ್ಕ್ ಅಂತೆ ಅಂತ ಇಲ್ಲಿ ಜಾನ್ಸಿ ಬೇಜಾರ್ ಮಾಡ್ಕೊಂಡು ಹೇಳ್ತಾರೆ. ಅದಕ್ಕೆ ನೀವೆಷ್ಟೇ ಕಷ್ಟಪಟ್ರು ಅಷ್ಟೇ ಎಲ್ಲಾ ಟಾಸ್ಕ್ ಅಲ್ಲೂ ಅನಿತಾನೆ ವಿನ್ ಆಗೋದು ಆ ತರ ಮಾಡ್ತಾರೆ. ಅವ್ರ ಪಾಯಿಂಟೇ ಅದಲ್ವಾ, ನಿಮ್ಮನ್ನ ಸೋಲ್ಸ್ಬೇಕು ಅಷ್ಟೇ ಅಂತ ಸಂಗೀತ ಹೇಳ್ತಾರೆ. ನಾನು ಒಂದ್ ತಾಯಿ ಹಾಗೆ ಈ ಮನೆ ಸೊಸೆಯಾಗಿ ಮಗುಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿ ಇಷ್ಟೆಲ್ಲಾ ತಲೆ ಕೆಡ್ಸ್ಕೊಬಿಟ್ಟೆ. ಇನ್ ಮುಂದೆ ಈ ಬಿಸ್ನೆಸ್ ಮ್ಯಾನ್ ಚಾನ್ಸಿ ಆಗಿ ಏನ್ ತಲೆ ಕೆಡ್ಸ್ಕೋಬೇಕು ಆ ತರ ನಾನ್ ತಲೆ ಕೆಡ್ಸ್ಕೊತೀನಿ ಚಾನ್ಸಿ ಹೇಳ್ತೀರಿ. ಅದಕ್ಕೆ ನಿಮ್ ಪ್ರಾಮಾಣಿಕತೆಗೆ ನಮ್ಮನೇಲಿ ಬೆಲೆ ಇಲ್ಲ ಅಂತ ಸಂಗೀತ ಹೇಳ್ತಾರೆ. ಹಾ ಸಂಗೀತ ಇನ್ ಮುಂದೆ ಏನು ಅಂತ ನೋಡ್ತೀಯ ಬಿಡು ಅಂತ ಚಾನ್ಸಿ ಹೇಳ್ತಾರೆ. ಆ ಕಡೆ ಮನೆಯವರೆಲ್ಲ ಅನಿತಾ ಜೊತೆ ಮಾತಾಡ್ತಿರ್ತಾರೆ. ಸದ್ಯಕ್ಕೆ ಹೇಗೋ ಮಾಡಿ ನಾನ್ ಗೆಲ್ಸ್ದೆ, ಇಲ್ಲಾಂದ್ರೆ ಆ ಜಾನ್ಸಿನೇ ಗೆದ್ಬಿಡ್ತಿದ್ಲು ಅಂತ ಇಲ್ಲಿ ಗಣಪ ಹೇಳ್ತಾರೆ. ನೀನೇ ನಮ್ಮ ಒಂದ್ ಸ್ವಲ್ಪ ನಾನು ಟಾಸ್ಕ್ ಮಾಡ್ಲೇಬೇಕಾಗಿತ್ತಲ್ಲ ಅಂತ ಗಣಪ ಹೇಳ್ತೀರಾ. ನಾನ್ಯಾಕ್ ಮಾಡ್ಲಿ, ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನನ್ ಕಡೆನೆ ಅಲ್ವಾ, ನೀವು ನನ್ನನ್ನ ಗೆಲ್ಸ್ಲೇಬೇಕು ಪ್ರತಿ ಸಲನೋ ಅಂತ ಅನಿತಾ ಹೇಳ್ತಾರೆ. ಅಲ್ಲ ಕಣಮ್ಮ ಪ್ರತಿ ಸಲ ಹೇಗಮ್ಮ ಗೆಲ್ಸಕ್ಕಾಗುತ್ತೆ, ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ ಅದನ್ನ ಫಾಲೋ ಮಾಡ್ಲೇಬೇಕಲ್ಲ ಅಂತ ಗಣಪ ಹೇಳ್ತಿರೆ. ಪಲ್ಲವಿ ನಿಮ್ಮ ದೊಡ್ಡಪ್ಪಗೆ ಹೇಳು ಅಂತ ಇಲ್ಲಿ ಅನಿತಾ ಪಲ್ಲವಿನ ನೋಡ್ತಾರೆ. ದೊಡ್ಡಪ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇ ಇದ್ರು ಆ ಜಾನ್ಸಿಗೆ ಮಾತ್ರ. ಹಾಗೆ ಇನ್ನೊಂದು ದೊಡ್ಡಪ್ಪ ನೆಕ್ಸ್ಟ್ ಯಾವ ಟಾಸ್ಕ್ ಮಾಡ್ತೀರಾ ಅಂತ ಹೇಳಿ ಅನಿತಾಗೆ ಹೇಳಿ. ಲೀಕ್ಔಟ್ ಯಾವುದೇ ಕಾರಣಕ್ಕೂ ನಮ್ಮಿಂದ ಆಚೆ ಹೋಗ್ಬಾರ್ದು ಅಂತ ಪಲ್ಲವಿ ಹೇಳ್ತಾರೆ. ನೋಡಮ್ಮ ಟಾಸ್ಕ್ ಏನು ಅಂತ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಈ ಟಾಸ್ಕ್ ನಿಂಗೆ ಮುಂಚೆನೆ ಗೊತ್ತಿತ್ತು ಅಂತ ತೋರಿಸ್ಕೋಬಾರ್ದು ಅಂತ ಗಣಪ ಹೇಳ್ತಾರೆ. ಖಂಡಿತ ಇಲ್ಲ ದೊಡ್ಡ ಮಾವ ಅದೇನು ಅಂತ ಹೇಳಿ ಅಂತ ಅನಿತಾ ಹೇಳ್ತಾರೆ. ನೋಡಮ್ಮ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ನಿನ್ಗೂ ಮತ್ತೆ ಚಾನ್ಸಿಗೆ ಒಂದ್ ರೋಲ್ ಕೊಂಡು ಚೈನ್ ಹಾಕಿರ್ತೀವಿ ಅಂತ ಹೇಳಿ ಗಣಪ ಏನೋ ಟಾಸ್ಕ್ ಹೇಳ್ತಾರೆ. ಆ ಟಾಸ್ಕ್ ಹೇಗೆ ಕೇಳ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂತ ಅನಿತಾ ಹೇಳ್ತಾರೆ. ಒಟ್ಟಲ್ಲಿ ಹೇಗಾದ್ರೂ ಗೆಲ್ಲಮ್ಮ ಅಂತ ಗಣಪ ಹೇಳ್ತಾರೆ. ಹಾಗೆ ಇಲ್ಲಿ ಟಾಸ್ಕ್ ನ ಶುರು ಮಾಡ್ತಾರೆ. ಜಾನ್ಸಿ ಹಾಗೂ ಅನಿತಾನ ಮುಂದೆ ನಿಲ್ಸ್ಕೊಂಡು ಒಂದು ಇಬ್ರು ವ್ಯಕ್ತಿನ ಕರೀತಾರೆ. ಈಗ ಇನ್ನೊಂದು ಟಾಸ್ಕ್ ಶುರು ಆಗ್ತಿದೆ. ನಿಮ್ಮಿಬ್ರಿಗೂ ಒಂದು ರೋಡ್ ಗೋಲ್ಡ್ ಚೈನ್ ಹಾಕ್ತಿವಿ, ಇವರು ಕಳ್ರ ತರ ಕಿತ್ಕೊಂಡು ಹೋಗ್ತಾರೆ. ನೀವು ಅವರಿಂದ ಹೇಗೆ ನಿಮ್ ಚೈನ್ ನ ವಾಪಸ್ ಕಿತ್ಕೋತಿರೋ ಅನ್ನೋದು ಟಾಸ್ಕ್ ಅಷ್ಟೇ. ಹೇಳ್ಬೇಕು ಅಂದ್ರೆ ಅವ್ರಿಬ್ರು ಕಳ್ರಲ್ಲ ಅಂತ ಗಣಪ ಹೇಳ್ತಾರೆ. ಲಲಿತಾ ಇವ್ರ ಕುತ್ತಿಗೆಗೆ ಒಂದೊಂದ್ ಚೈನ್ ಹಾಕು ಅಂತ ಗಣಪ ಹೇಳ್ತಾರೆ. ಆಮೇಲೆ ಇಲ್ಲಿ ಲಲಿತಾ ಬಂದು ಇಬ್ರಿಗೂ ಚೈನ್ ಹಾಕ್ತಾರೆ. ಆಲ್ ದ ಬೆಸ್ಟ್ ಅಂತ ಇಲ್ಲಿ ಪಲ್ಲವಿ ಹೇಳ್ತಿರ್ತಾರೆ. ಥ್ಯಾಂಕ್ ಯು ಅಂತ ಅನಿತಾ ಹೇಳ್ತಾರೆ. ಆಮೇಲೆ ಟಾಸ್ಕ್ ನ ಶುರು ಮಾಡ್ತಾರೆ. ಇಲ್ಲಿ ಜಾನ್ಸಿ ಕಸ ಗುಡಿಸ್ತಿರ್ತಾರೆ, ಚೈನ್ ಕಿತ್ಕೊಂಡು ಹೋಗ್ತಾರೆ. ಹಾಗೆ ಅನಿತಾ ಸುಮ್ನೆ ನಿಂತಿದ್ದಾಗ ಒಬ್ಬ ಒಂದು ಚೈನ್ ಕಿತ್ಕೊಂಡು ಹೋಗ್ತಾರೆ. ಹಾಗೆ ಚೈನ್ ಕೊಡು ಅಂತ ಹೇಳಿ ಇಬ್ರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಅನಿತಾ ಚೈನ್ ಕಿತ್ಕೊಂಡಿರೋ ವ್ಯಕ್ತಿಗೆ ಮುಂಚೆನೆ ಗಣಪ ಪ್ಲಾನ್ ಮಾಡಿ ಹೇಳಿರ್ತಾರೆ. ನೀನು ಯಾರ್ ಕುತ್ತಿಗೆಯಿಂದ ಕಿತ್ಕೊಂಡು ಹೋಗಿರ್ತೀಯಲ್ಲ, ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಆಮೇಲೆ ಸ್ಲೋ ಹೋಗು, ನಮ್ಮ ಹುಡುಗಿನ ಜಾಸ್ತಿ ಓಡಾಡಿಸ್ಬೇಡ, ಆಮೇಲೆ ಚೈನ್ ಗೌರವಯುತವಾಗಿ ಕೊಟ್ಟು ಅವಳ ಹತ್ರ ಕೊಟ್ಟು ಕಳ್ಸ್ಬೇಕು ಆಯ್ತಾ ಅಂತ ಇಲ್ಲಿ ಗಣಪ ಆ ವ್ಯಕ್ತಿಗೆ ಪ್ಲಾನ್ ಹೇಳಿರ್ತಾರೆ. ಆ ಪ್ಲಾನ್ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಲ್ಲಿ ಅನಿತಾ ಆ ವ್ಯಕ್ತಿಯಿಂದ ಹೋಗ್ತಿರ್ತಾರೆ. ಆ ವ್ಯಕ್ತಿ ಎಡಗಡೆ ತಿರುಗಿದ್ರೆ ಇಲ್ಲಿ ಅನಿತಾ ಬಲ್ಗಡೆ ತಿರುಗ್ಬಿಡ್ತಾರೆ. ಆ ವ್ಯಕ್ತಿಗಂತೂ ತುಂಬಾ ಶಾಕ್ ಆಗುತ್ತೆ. ಅನಿತಾ ನೋಡಿ ಹೆಲೋ ಮೇಡಮ್ ಚೈನ್ ಕೊಟ್ಬಿಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಿರೋ ಇಲ್ಲಿ ಅನಿತಾ ತಲೆ ಕೆಡ್ಸ್ಕೊಳ್ದೆ ಹೊರಟೋಗ್ತಾರೆ. ಆ ಕಡೆ ಲಲಿತಾ ಹಾಗೂ ಗಣಪ ಮಾತಾಡ್ತಿರ್ತಾರೆ. ನೋಡ್ತಾ ಇರೋ ಲಲಿತಾ ಈ ಟಾಸ್ಕ್ ಅಲ್ಲಿ ಗೆಲ್ಲೋದು ಅನಿತಾನೆ. ಇನ್ನೊಂದ್ 10 ನಿಮಿಷದಲ್ಲಿ ಆ ಚೈನ್ ನ ಕಿತ್ಕೊ ಬರ್ತಾಳೆ ಅನಿತಾ. ಗೆಲ್ಸೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿದೀನಿ ಅದೆಲ್ಲ ನಾನ್ ಮಾಡಿದೀನಿ ಅಂತ ಗಣಪ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಕಡೆ ಜಾನ್ಸಿ ಆ ವ್ಯಕ್ತಿನ ಅಡ್ಡಾಡಿಸ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಇಲ್ಲಿ ಆ ವ್ಯಕ್ತಿ ಹಿಂದೆ ಹೊಡ್ತಾನೆ ಇರ್ತಾರೆ ಜಾನ್ಸಿ. ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಜಾನ್ಸಿ ಆ ವ್ಯಕ್ತಿಗೆ ಚೆನ್ನಾಗಿ ಹೊಡೆದು ಚೈನ್ ನ ಇಸ್ಕೋತಾರೆ. ಆಮೇಲೆ ಅನಿತಾ ಹಾಗೂ ಜಾನ್ಸಿ ಮನೆಗೆ ಬರ್ತಾರೆ. ನಾನು ಅವ್ನಿಗೆ ಚೆನ್ನಾಗಿ ಹೊಡೆದು ಚೈನ್ ನ ಕಿತ್ಕೊಂಡ್ ಬಂದೆ ಅಂತ ಅನಿತಾ ಹೇಳ್ತಿದೆ. ಈ ಕಡೆ ಪಲ್ಲವಿಗೆ ಭಯ ಶುರು ಆಗುತ್ತೆ. ಅನಿತಾ ನಿನ್ ಚೈನ್ ತೋರ್ಸು ಅಂತ ಪಲ್ಲವಿ ಅನಿತಾಗೆ ಹೇಳ್ತಾರೆ. ನಾನು ಚೈನ್ ತಂದಿಲ್ಲ ಅಂತ ಅನಿತಾ ಹೇಳ್ತಾರೆ. ಆಗ ಮನೆಯವರೆಲ್ಲ ತುಂಬಾ ಶಾಕ್ ಆಗ್ತಾರೆ. ಇದು ಮುಂದಿನ ಸಂಚಿಕೆ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.